ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಿಂದ ಸಂಸದರನ್ನ ಆಯ್ಕೆ ಮಾಡ್ತೇವೆ. ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಯಲಹಂಕ ಶಾಸಕ ವಿಶ್ವನಾಥ್ ತಿಳಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಯಲ್ಲೂಡು ಆದಿನಾರಾಯಣ ಸ್ವಾಮಿ ಬ್ರಹ್ಮರಥೋತ್ಸವ ಅಂಗವಾಗಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಹಾಗೂ ಈ ಭಾಗದ ಮುಖಂಡ ಸಿ ಮುನಿರಾಜು ಅವರು ಬ್ರಹ್ಮರಥೋತ್ಸವಕ್ಕೆ ಆಗಮಿಸುವ ಭಕ್ತರಿಗಾಗಿ ಅನ್ನಪ್ರಸಾದ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರಾದ ಗೌರಿಬಿದನೂರು ಶಿವಶಂಕರ ರೆಡ್ಡಿ ಅವರನ್ನ ತಿರಸ್ಕಾರ ಮಾಡುತ್ತಿದ್ದಾರೆ. ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿರುವವರನ್ನ ಕಡೆಗಣಿಸುತ್ತಿದ್ದಾರೆ. ಆದ್ದರಿಂದ ಅವರು ಪಕ್ಷ ಬದಲಾವಣೆ ನಿರ್ಧಾರ ತೆಗೆದುಕೊಳ್ಳಬಹುದು, ಇದನ್ನ ನಾವು ಸ್ವಾಗತಿಸುತ್ತೇವೆ ಎಂದ್ರ. ನಮ್ಮ ಪುತ್ರ ಅಲೋಕ್ ವಿವಿಧ ದೇಶಗಳಲ್ಲಿ ರಾಜಕೀಯ ಅಧ್ಯಯನ ಮಾಡಿ ಉನ್ನತ ಶಿಕ್ಷಣ ಪಡೆದು ಈಗ ಮುಂಬರುವ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದಾನೆ. ಆದರೂ ನಾನು ಕೂರಿಸಿಕೊಂಡು ರಾಜಕೀಯ ಅಂದ್ರೆ ಅಷ್ಟು ಸುಲಭವಲ್ಲ. ಊಟ ಮನೆ ಮಠ ಎಲ್ಲ ಬಿಟ್ಟು ಜನರಿಗಾಗಿ ಸುತ್ತಾಡಬೇಕು. ಸಾರ್ವಜನಿಕರು ಅರ್ಧ ರಾತ್ರಿಯಲ್ಲಿ ಬಂದು ಮನೆ ಬಾಗಿಲು ತಟ್ಟಿದ್ರು ನಾವು ಎದ್ದು ಅವರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಪಡಿಸುವ ಪ್ರಯತ್ನ ಮಾಡಿದೆ. ಆದರೆ ಆತನ ಬೆಂಬಲಿಗರ ಮತ್ತು ಮುಖಂಡರ ಒತ್ತಾಯದಂತೆ ಒಂದು ಪ್ರಯತ್ನ ಮಾಡುವಂತ ಹೇಳಿದ್ದೇನೆ ಎಂದ್ರ. ಬಿಜೆಪಿ ಒಂದು ದೊಡ್ಡ ಪಕ್ಷ, ಆಕಾಂಕ್ಷಿಗಳು ಜಾಸ್ತಿ ಇದ್ದೇ ಇರುತ್ತಾರೆ. ಅದರಲ್ಲಿ ಪ್ರಮುಖ ಆಕಾಂಕ್ಷಿ ನನ್ನ ಮಗ ಅಲೋಕ್ ವಿಶ್ವನಾಥ್ ಎಂದು ಸ್ಪಷ್ಟನೆ ನೀಡಿದ್ರ. ಯಾವ ರೀತಿ ಬರಬೇಕು, ಏನಾದರೂ ಪ್ರತಿಫಲ ಇಟ್ಕೊಂಡು ಬರ್ತಾ ಇದ್ದಾರೆ ಏನು ಅನ್ನೋದು ಕೂಡ ಅವರಲ್ಲಿ ಒಬ್ಬ ಹಿರಿಯ ನಾಯಕರು ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಅವರಿಗೆ ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಈ ಸರ್ಕಾರ ಬಂದಾದ ಮೇಲೆ ಅಂತಕ್ಕಂಥದ್ದು ಅವರ ಭಾವನೆ. ಸ್ವತಂತ್ರ ಅಭ್ಯರ್ಥಿಗೆ ಎಲ್ಲವನ್ನು ಕೊಡ್ತಾ ಇದ್ದಾರೆ, ನಾನು ಹೇಳಿದ್ದೇನು ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಸಹಜವಾಗಿ ಹಿರಿಯ ನಾಯಕರಿಗೆ ನೋವಾಗ್ತದೆ. ಇಂಥ ಸಂದರ್ಭದಲ್ಲಿ ಅವರು ತೀರ್ಮಾನವನ್ನು ಕೂಡ ತಗೊಂಡ್ಬೋದು. ಖಂಡಿತವಾಗೂ ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರ ಗಮನಕ್ಕೂ ಕೂಡ ಇದು ಬಂದಿದೆ. ಇವತ್ತು ಚಿಕ್ಕಬಳ್ಳಾಪುರ ಕಳೆದ ಲೋಕಸಭಾ ಸದಸ್ಯರಾಗಿರುವಂಥ ಮುಂದೆ ಈ ಕ್ಷೇತ್ರಕ್ಕೆ ಯಾರು ಅಂತಕ್ಕಂಥ ಪ್ರಶ್ನೆ ಯಾರು ಕೂಡ ನಮ್ಮ ಕಣ್ಣು ಮುಂದೆ ಇರಲಿಲ್ಲ. ಸಹಜವಾಗಿ ನಮ್ಮ ಮುಖಂಡರು ಕಾರ್ಯಕರ್ತರು ಲೋಕರು ಕೂಡ ವಿದ್ಯಾವಂತ ಇದ್ದಾರೆ, ಇತರೆ ನಿಮ್ಮ ಜೊತೆಯಲ್ಲಿ ಇರೋದಿದ್ದಾರೆ. ಯಾರನ್ನ ಮುಂದಕ್ಕೆ ತರಬಾರ್ದು ಅಂತ ಹೇಳಿದಾಗ ನಾವು ನಿರಾಕರಣೆ ಮಾಡಿದ್ವಿ. ಅದರಲ್ಲಿ ರಾಜಕಾರಣ ಮಾಡೋದು ಸಲುವಾಗಲ್ಲ, ರಾಜಕಾರಣ ತುಂಬ ಅಲ್ಲ. ಅದು ಕೂಡ ಮುಖಂಡರು ಒತ್ತಾಯವನ್ನು ಮಾಡಿ ಅದನ್ನು ಕುಂಬಿಸ್ಕೊಂಡು ಹೇಳಿದೆ ರಾಜಕೀಯ ಅಂದರೆ ಏನು, ರಾಜ್ಯ ಜನ ಬಂದು ಕೂಡ ಅವ್ರಿಗೆ ಸ್ಪಂದಿಸಬೇಕಾಗ್ತದೆ, ಕೆಲಸ ಮಾಡಬೇಕಾಗ್ತದೆ. ಯಾರೇ ಬಂದು ಮನೆಯನ್ನು ಮಾತಾಡ್ತಾರೆ ಎಲ್ಲ ಕೂಡ ಯೋಚನೆ ಮಾಡಿ ನೀವು ನಿರ್ಧಾರ ತಗೊಂಡು ನನಗೆ ಯೋಚನೆ ಮಾಡಿ ಈಗ ನಾನು ಈಗಾದರೆ ಈ ಕಡೆ ಅವನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪಾಲಿಸಿ ಅವಲಂಬಿ ಯೂನಿವರ್ಸಿಟಿಯಲ್ಲಿ ಮಾಡೋದು ಪೂರ್ವವಾಗಿ ಆ ಸಬ್ಜೆಕ್ಟು ಪೊಲಿಟಿಕಲ್ಗೆ ಸಂಬಂಧ ಮಾಡಿದ್ರೆ ನಾನು ಕೇಂದ್ರದಲ್ಲಿ ಪಾಲಿಸಿ ಮಾಡುವಂಥ ವಿಚಾರದಲ್ಲಿ ಹೇಳ್ತಾರೆ ಪ್ರಯತ್ನವನ್ನು ಮಾಡುವಂತ ಹೇಳಿದ್ದೀನಿ. ಆಕಾಂಕ್ಷಿ ಅಂತ ಹೇಳಿದ್ವಿ ಹೊರತು ನಾನು ಅಭ್ಯರ್ಥಿ ಆದ ತಟ್ಟೆ ಇಡ್ಲಿಗಾಗಿ ಮುಗಿಬಿದ್ದ ಜನ ಕೆಲಕಾಲ ನೂಕು ನುಗ್ಗಲು ನಡೆಯಿತು. ನಂತರ ಪೊಲೀಸರು ಮಧ್ಯ ಪ್ರವೇಶಿಸಿ ಸಮಾಧಾನ ಪಡಿಸಿದ ಪ್ರಸಂಗವೂ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು, ಮಂಡಲಾಧ್ಯಕ್ಷ ಆರ್ ಪ್ರತಾಪ್, ಗೆಂಗಿರೆಡ್ಡಿ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು, ಸಾವಿರಾರು ಭಕ್ತಾದಿಗಳು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.